ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿದೆ. ಕಾಂಗ್ರೆಸ್ ನಾಯಕರ ಭ್ರಷ್ಟಾಚಾರ ಆರೋಪದ ಚಾರ್ಜ್ ಶೀಟ್ ಬಿಡುಗಡೆಗೊಳಿಸಿದೆ ಬಿಜೆಪಿ. ಒಟ್ಟು 64 ಹಗರಣಗಳ ಬಗ್ಗೆ ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಲಾಗಿರುವಂತದ್ದು. ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರ ಮೇಲೆ ಒಟ್ಟು 64 ಹಗರಣಗಳಿವೆ. ಚಾರ್ಜ್ ಶೀಟ್ ಬಿಡುಗಡೆಗೊಳಿಸಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಚಾರ್ಜ್ ಶೀಟ್ ಬಿಡುಗಡೆಯ ಬೆನ್ನಲ್ಲೇ ಸಿಎಂಗೆ ಯಡಿಯೂರಪ್ಪ ಸವಾಲನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರೇ, ನೀವು ನಿಮ್ಮ ಮಗ ಗೆದ್ದು ಬನ್ನಿ ನೋಡೋಣ ಅಂತ ಸವಾಲೆಸೆದಿದ್ದಾರೆ. ನನಗೆ ರಾಜ್ಯದಲ್ಲಿ 150 ಸ್ಥಾನ ಗೆದ್ದರೆ ತೃಪ್ತಿ ಇಲ್ಲ. ಸಿದ್ದರಾಮಯ್ಯ ಮತ್ತು ಅವರ ಮಗ ಸೋಲ್ಬೇಕು, ಆಗಲೇ ನನಗೆ ತೃಪ್ತಿ. ಭಾರತೀಯ ಜನತಾ ಪಾರ್ಟಿಗೆ ತೃಪ್ತಿ ಅಂತ ಬಿಎಸ್ ಯಡಿಯೂರಪ್ಪನವರು ಹೇಳಿರುವಂತಹ ಮಾತಿದು. ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ನನಗೆ ತೃಪ್ತಿ ಸಿಗೋದೆ ಆವಾಗ ಸಿದ್ದರಾಮಯ್ಯ ಮತ್ತು ಅವರ ಮಗ ಸೋಲಬೇಕು, ಆಗ್ಲೇ ನಮಗೆ ತೃಪ್ತಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಈಗ ಚಾರ್ಜ್ ಶೀಟ್ ರಿಲೀಸ್ ಮಾಡಿರುವಂತದ್ದು. ಕಾಂಗ್ರೆಸ್ ನಾಯಕರ ಭ್ರಷ್ಟಾಚಾರ ಆರೋಪದ ಚಾರ್ಜ್ ಶೀಟ್ ಬಿಡುಗಡೆಗೊಳಿಸಿದ್ದಾರೆ ಬಿಜೆಪಿಯ ನಾಯಕರುಗಳು. 64 ಹಗರಣಗಳಿವೆ. ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರ ಮೇಲೆ ಒಟ್ಟು 64 ಹಗರಣಗಳಿರುವಂತದ್ದು. ಈ ಚಾರ್ಜ್ ಶೀಟ್ ಅನ್ನ ಇವತ್ತು ಬಿಜೆಪಿಯ ನಾಯಕರುಗಳು ಬಿಡುಗಡೆಗೊಳಿಸಿದ್ದಾರೆ. ಸುಲಿಗೆ ನಿರಂತರವಾಗಿ ನಡೀತಾ ಇರುವಂತದನ್ನು ಜನರಿಗೆ ತಿಳಿಸಿದ್ದೇವೆ. 3750ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆದಂತಹದ್ದು ದೇಶದ ಇತಿಹಾಸ. ಇದು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಘಟನೆಗಳು ನಡೆದಿದೆ. ಯಾವುದೇ ಸಮಸ್ಯೆಗೆ ಸ್ಪಂದಿಸದೇ ಇರುವಂತಹ ಒಂದು ಭ್ರಷ್ಟ ಸರ್ಕಾರ, ಜನಹಿತವನ್ನು ಸಂಪೂರ್ಣ ಬರ್ತಿರುವಂತಹ ಒಂದು ಸರ್ಕಾರ ಇವತ್ತು ಈ ರಾಜ್ಯವನ್ನು ಆಳ್ತಾ ಇದ್ದಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ತೀರ್ಮಾನ ಮಾಡಿದ್ದಾರೆ, ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ. ನಾನು ಇಷ್ಟೇ ನಿಮ್ಗೆ ಇಚ್ಛೆ ಪಡುವಂತದ್ದು. ನಾನು ಇವತ್ತು ಸವಾಲ್ ಆಗ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ಚಾಮುಂಡೇಶ್ವರಿಯಿಂದ ನಿಮ್ಮ ಮಗ ವರುಣದಿಂದ ಗೆದ್ದು ಬನ್ನಿ ನೋಡೋಣ. ಜನರ ಸಮಸ್ಯೆಗಳೇನು ತಿಳ್ಕೊಂಡು ಬಂದಿದ್ದೇನೆ. ಈ ಸರ್ಕಾರದ ವೈಫಲ್ಯಗಳು, ಹಗರಣಗಳು, ಭ್ರಷ್ಟಾಚಾರದ ಹಗರಣಗಳು, ಕೊಲೆ ಸುಲಿಗೆ ನಿರಂತರವಾಗಿ ನಡೀತಾ ಇರುವಂತದನ್ನು ಜನರಿಗೆ ತಿಳಿಸಿದ್ದೇವೆ. 3750ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆದಂತಹದ್ದು ದೇಶದ ಇತಿಹಾಸ. ಇದು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಘಟನೆಗಳು ನಡೆದಿದೆ. ಯಾವುದೇ ಸಮಸ್ಯೆಗೆ ಸ್ಪಂದಿಸದೇ ಇರುವಂತಹ ಒಂದು ಭ್ರಷ್ಟ ಸರ್ಕಾರ, ಜನಹಿತವನ್ನು. Let me ask Mr. Siddaramaiah, you have not even 4 or 5 outstanding areas of achievement which you can convey. You go everywhere. Negative BJP, negative Yediyurappa. But I can't blame Mr. Siddaramaiah. That is the training he is getting from his boss, Mr. Rahul Gandhi. But Rahul Gandhi, I would like to gently convey to Mr. Siddaramaiah, if you are following Mr. Rahul Gandhi, then you are on wrong track. It is a new law in the Congress traditions that Congress is reducing itself to April Fool jokes. Good luck to them. The people will make a lot of April Fools on the 1st or subsequently. Today I wish to assure that after Yediyurappa ji will become the chief minister, नहीं जवाब बहुत सिंपल है, बाकी येदियुरप्पा जी और लोग देंगे. एक होता है चार्ज शीट, एक होता है मैनिफेस्टो. चार्ज शीट होता है इन्होंने क्या गड़बड़ किया, मैनिफेस्टो कहता है हम क्या करेंगे. तो वेट. ರೈತರ ಇವತ್ತಿನ ಪರಿಸ್ಥಿತಿ 3,350ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ, ಅವರಿಗೆ ಸಿಗದಂತ ಪರಿಹಾರ, ಕರ್ನಾಟಕ ರಾಜ್ಯದ ರೈತನ ಭವನೆಯನ್ನ ತಿಳಿಸುವಂತ ಚಾರ್ಜ್ ಶೀಟು. ಎರಡನೇದು ಬೆಂಗಳೂರಿನ ಸಮಸ್ಯೆ. ಮಳೆ ಬಂದಾಗ ಬೆಂಗಳೂರು ಹೇಗೆ ಮುಳುಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೋಡಿದೀವಿ. ಗುಂಡಿ ಬಿದ್ದಂತ ರಸ್ತೆಗಳು, ಬೇರೆ ಬೇರೆ ಕಾಮಗಾರಿಯ ಹೆಸರಿನಲ್ಲಿ ನಡೆದಂತ ಭ್ರಷ್ಟಾಚಾರ, ಇಂಥ ಹಲವಾರು ಸಮಸ್ಯೆಗಳನ್ನ ಪಾಠಗಳಲ್ಲೇ ನಮ್ಮ ಜನ ಯಾವ ಕಾರ್ಮಿಕರಿದ್ದಾರೆ ಅವರು ಸತ್ತಿರುವಂತದ್ದು. ಇಂಥ ಹಲವಾರು ವಿಚಾರಗಳಲ್ಲಿ ಬೆಂಗಳೂರು ಇವತ್ತು ದೇಶದಲ್ಲಿ ಯಾವ ಪ್ರಪಂಚದಲ್ಲಿ ಖ್ಯಾತಿಯನ್ನ ಪಡೆದಿತ್ತು, ಆ ದುಷ್ಕೀರ್ತಿಗೆ ಅದಕ್ಕಿಂತ ಹೆಚ್ಚಿನ ದುಷ್ಕೀರ್ತಿಗೆ ಈ ಸರ್ಕಾರ ಇವತ್ತು ಬೆಂಗಳೂರನ್ನ ತಕೊಂಡು ಹೋಗಿದೆ. ಬೆಂಗಳೂರಿಗೆ ಸಿದ್ದರಾಮಯ್ಯ ಸರ್ಕಾರ ಬೆಂಗಳೂರಿಗೆ ಸಂಚಕಾರ ಅನ್ನುವಂತ ಚಾರ್ಜ್ ಶೀಟು. ರೈತರ ಇವತ್ತಿನ ಪರಿಸ್ಥಿತಿ
ಎಸ್, ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಚಾರ್ಜ್ ಶೀಟ್ ಅನ್ನ ಬಿಡುಗಡೆಗೊಳಿಸಿರುವಂತದ್ದು. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ಚಾರ್ಜ್ ಶೀಟ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ. ಒಟ್ಟು 64 ಹಗರಣಗಳ ಕುರಿತಾದಂತಹ ಚಾರ್ಜ್ ಶೀಟ್ ಇದಾಗಿದೆ. ಸಚಿವರು ಹಾಗೆ ಕಾಂಗ್ರೆಸ್ ಶಾಸಕರ ಮೇಲಿರುವಂತಹ ಒಟ್ಟು 64 ಹಗರಣಗಳ ಚಾರ್ಜ್ ಶೀಟ್ ಅನ್ನ ಇವತ್ತು ಬಿಜೆಪಿ ನಾಯಕರುಗಳು ಬಿಡುಗಡೆಗೊಳಿಸಿದ್ದಾರೆ. ಸಚಿವರು ಹಾಗೆಯೇ ಶಾಸಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವುದರ ಚಾರ್ಜ್ ಶೀಟ್ ಇದಾಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆಯಲ್ಲಿ ಆದಂತಹ ಅಕ್ರಮ ಸೇರಿದಂತೆ ಒಟ್ಟು 64 ಹಗರಣಗಳ ಕುರಿತಾಗಿ ಈಗ ಬಿಜೆಪಿ ನಾಯಕರುಗಳು ಚಾರ್ಜ್ ಶೀಟ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ. ನಗರಾಭಿವೃದ್ಧಿಯಲ್ಲಿ ರಾಜ್ಯ ಸರ್ಕಾರದ ಶೂನ್ಯ ಸಾಧನೆ ಅಂತಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಗಿರೀಶ್, ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಚಾರ್ಜ್ ಶೀಟ್ ರಿಲೀಸ್ ಮಾಡಿರುವಂತದ್ದು, ಏನೆಲ್ಲ ಪ್ರಮುಖ ಅಂಶಗಳು ಅದರಲ್ಲಿ ಇದೆ, ಏನೆಲ್ಲ ಸವಾಲನ್ನ ಎಸೆದಿದ್ದಾರೆ ಯಡಿಯೂರಪ್ಪನವರು? ಒಂದು, ಬೆಂಗಳೂರಿಗೆ ಕಾಂಗ್ರೆಸ್ ಸಂಚಕಾರ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ರಿಲೀಸ್ ಮಾಡಿರುವಂತದ್ದು. ಸುಮಾರು 64 ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಗಳನ್ನ ಈ ಚಾರ್ಜ್ ಶೀಟ್ ನಲ್ಲಿ ಪ್ರಕಟ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಒಂದು ಒಳಚರಂಡಿ ವ್ಯವಸ್ಥೆ ನಾಶವಾಗಿ ಸುಮಾರು 16 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ರಾಜಧಾನಿಯಲ್ಲಿ ಕಾಂಗ್ರೆಸ್ ನಾಯಕರ ಗೂಂಡಾಗಿರಿ, ಅದು ನಲಪಾಡ್ ಪ್ರಕರಣ ಇರ್ಬೋದು, ಇನ್ನುಳಿದಂತೆ ಕ್ರೈಮ್ ಸಿಟಿಯಾಗಿ ಬೆಂಗಳೂರು ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಬಿಜೆಪಿ ಮಾಡ್ತಾ ಇರುವಂತದ್ದು. ಮತ್ತೆ ಬೆಂಗಳೂರು ಗಾರ್ಡನ್ ಸಿಟಿಯನ್ನ ಇವರು ಕ್ರೈಮ್ ಸಿಟಿಯಾಗಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 2ನೇ ಕ್ರೈಮ್ ಸಿಟಿಯಾಗಿ, ಅಂದ್ರೆ ರಾಜ್ಯದ 8.9% ಕ್ರೈಮ್ಗಳು ಬೆಂಗಳೂರಿನಲ್ಲಿ ನಡೀತಾ ಇದೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು. ಮಲ ಹೊರುವ ಪದ್ಧತಿ ಕೂಡ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿದೆ. ಕಸದ ಮಾಫಿಯಾ ಪ್ರತಿನಿತ್ಯ ನಡೀತಾ ಇದೆ. ಕಸ ಮಾಫಿಯನ್ನ ನಿಯಂತ್ರಣ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡ್ತಾ ಇರೋದು. ಈ ರೀತಿ ಸುಮಾರು 64 ಅಂಶಗಳನ್ನ ಬಿಜೆಪಿ ಪ್ರಕಟಣೆ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ.